ಇದೆಲ್ಲದರ ಮಧ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಮಂಡ್ಯದ ಜನರನ್ನು ಛತ್ರಿ ಅಂದ್ರ. ಆ್ಯಕ್ಚುಲಿ ಯೂತ್ ಕಾಂಗ್ರೆಸ್ಸಿನ ಹೊಸ ಅಧ್ಯಕ್ಷರು ಆಯ್ಕೆಯಾಗಿದ್ದಾರೆ, ಮಂಜುನಾಥ್ ಗೌಡ. ಅವ್ರದ್ದು ಪದಗ್ರಹಣ ಸಮಾರಂಭ ಇದು. ಅಲ್ಲಿ ಈ ಮಂಡ್ಯದಿಂದ ಬಂದ ಕಾಂಗ್ರೆಸ್ ಕಾರ್ಯಕರ್ತರು ಸ್ವಲ್ಪ ಬಾವುಟ ಹಾರಿಸ್ಕೊಂಡು ಏನೋ ಮಾಡ್ತಾಯಿದ್ರು. ಅವರನ್ನು ಡಿ ಕೆ ಶಿವಕುಮಾರ್ ಮಾತಾಡುವಾಗ ಅದೆಲ್ಲ ಕೆಳಗಿಳಿಸಿ ನಿಮ್ಮ ಮಂಡ್ಯದವರ ಛತ್ರಿಗಳ ಆಟ ನಿಲ್ಲಿಸಿ ಅಂತಾರೆ. ಮಂಡ್ಯದಿಂದ ಬಂದಿದ್ದ ಕಾಂಗ್ರೆಸ್ ಕಾರ್ಯಕರ್ತರು ನಂಗೆ ಅಂತಾರೆ ಡಿ ಕೆ ಶಿವಕುಮಾರ್, ಬಿ ಜೆ ಪಿಯವರು ನೀವು ಮಂಡ್ಯದ ಜನರನ್ನು ಅವಮಾನಿಸಿದ್ರಿ ಅಂತ. ಪ್ರತಿಭಟನೆ ಅವ್ರದ್ದು, ಇದನ್ನು ಕೇಳಿಸ್ಕೊಳ್ಳಿ ಒಮ್ಮೆ. ನಾವೆಲ್ಲ ಬಾವುಟ ಇಡೀ ನಾವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಲಿಸೋ ಕೆಳಗಡೆ, ಆಮೇಲೆ ಕೊಡೋದು ಇಡ್ರ ಕೆಳಗಡೆ ಇಳಿಸಿ ಏನು ಇಳಿಸ್ಬೇಕು. ಬಾವುಟ ಇಡೀ ನಾವೆಲ್ಲ ನಿಮ್ಮ ಮಂಡ್ಯದವ್ರದೆಲ್ಲ ಛತ್ರಿ ಆಟ ಎಲ್ಲ ನಿಲ್ಲಿಸೋ ಕೆಳಗಡೆ, ಆಮೇಲೆ ಕೊಡೋದು ಇಡ್ರ ಕೆಳಗಡೆ ಇಳಿಸಿ ಏನು ಇಳಿಸ್ಬೇಕು. ಇದಕ್ಕೆ ವಿಜಯೇಂದ್ರ ಅವರು ಅಧಿಕಾರದ ಮದ ನೆತ್ತಿಗೇರಿದೆ ಅಂದರು. ಮಂಡ್ಯದ ಜನ ಪ್ರತಿಭಟನೆ ಮಾಡಬೇಕು. ಅದಕ್ಕೆ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಹೌದಪ್ಪ ನನಗೆ ಮದ ಜಾಸ್ತಿ ಇದೆ, ನನಗೆ ಮದ ಜಾಸ್ತಿ ಇದೆ, ಅವ್ರು ಕಡಿಮೆ ಮಾಡಲಿ, ಮಂಡ್ಯ ಜನ ಕಡಿಮೆ ಮಾಡಲಿ. ಯಾವ ಛತ್ರಿ ಅಂತ ಹೇಳಿದ್ದೀನಿ, ಯಾರಿಗೆ ಹೇಳಿದ್ದೀನಿ, ಇವನೇನಾದರೂ ನೋಡಿದ್ನಾ? ನಾನು ಬೇಕಾದವ್ರನ್ನ ಏನಾದ್ರು ಕರಿತೀನಿ ಅಂದರೆ ನಮ್ಮವ್ರನ್ನ ನಾವು ಏನೋ ಕರ್ಕತೀವಿ ಬಿಡು ಅನ್ನೋ ಥರ ವಿಜೇಂದ್ರ ಹೇಳಿದ್ದು ಮತ್ತು ಡಿ ಕೆ ಶಿವಕುಮಾರ್ ಹೇಳಿದ್ದು. ಅದನ್ನೊಮ್ಮೆ ಕೇಳಿಸ್ಕೊಳ್ಳಿ. ಹಾಗಾಗಿ ಮಂಡ್ಯ ಜಿಲ್ಲೆ ಜನ ಡಿ ಕೆ ಶಿವಕುಮಾರನ್ನು ಪ್ರಶ್ನೆನೂ ಮಾಡಬೇಕು. ಮೇಕೆದಾಟು ಅಂತೇಳಿ ಪಾದಯಾತ್ರೆ ಮಾಡಿ ಅಧಿಕಾರಕ್ಕೂ ಕೂಡ ಬಂದಾಗಿದೆ, ಏನು ಮಾಡಿದಿರಿ ಸ್ವಾಮಿ ಅಂತೇಳಿ ಅದನ್ನು ಕೂಡ ಪ್ರಶ್ನೆ ಮಾಡಬೇಕಾಗಿದೆ. ಏನಾಗಿದೆ, ಅಧಿಕಾರದ ಮದ ಈ ರೀತಿ ಮಾತನಾಡಿಸ್ತಿದೆ. ಪಾಪ ಅವ್ರು ತಪ್ಪಲ್ಲ, ಅಧಿಕಾರದಲ್ಲಿ ಶಾಶ್ವತವಾಗಿ ಇರ್ತೇವೆ ಅನ್ನೋ ಭ್ರಮೆ ಇವರ ನೆತ್ತಿಗೇನಿರಿದೆ, ಅದು ಈ ರೀತಿ ಮಾತನಾಡಿಸ್ತಾ ಇರ್ತಕ್ಕಂಥದ್ದು. ಹೇಳಿ ಕೇಳಿ ಡಿ ಕೆ ಶಿವಕುಮಾರ್ ಅವರು ದೇಶದ 2ನೇ ಅತಿ ಶ್ರೀಮಂತ ಶಾಸಕ ಅವರು. ಹಾಗಾಗಿ ಇವೆಲ್ಲವೂ ಕೂಡ ಈ ರೀತಿ ಮಾತಾಡಿಸ್ತಾ ಇದೆ ಅಂತೇಳಿ ನನ್ನ ಭಾವನೆ. ಹೌದಪ್ಪ, ನನಗೆ ಮದ ಜಾಸ್ತಿ ಇದೆ, ನನ್ನ ಮದ ಇದ್ದರೆ ಕಡಿಮೆ ಮಾಡಲಿ ಬಿಡೋರು. ಯಾವ ಛತ್ರಿ ಅಂತ ಹೇಳಿದ್ದೀನಿ ನಾನು? ಯಾರಿಗೆ ಹೇಳಿದ್ದು ಛತ್ರಿ? ಇವಂಗೇನು ನೋಡಿದ್ದೆ? ನಾನು ಬೇಕಾದವ್ರನ್ನ ನಾನು ಏನಾದ್ರು ಕರ್ತೀನಪ್ಪ. ಕೆಲವರು ಕಳ್ಳ ನನ್ನ ಮಗನೇ ಅಂತ ಹೇಳ್ತಾರೆ, ಸುಳ್ಳು ನನ್ನ ಮಗನೇ ಅಂತ ಹೇಳ್ತಾರೆ, ಪ್ರೀತಿಯಿಂದ ಇನ್ನೊಂದು ರೀತಿ ಮಾತಾಡ್ತಾರೆ. ಅದು ನಮ್ಮ ಇಂಟರ್ನಲ್ಲು, ನಮ್ಮ ಯಾರಿಗಾರು ನಾನು ಏನೇನು ಹೇಳ್ತೀನಿ. ಇಲ್ಲಿ ಯಾವ ಛತ್ರಿ ಅಂತ ಹೇಳಿದೆ ನಾನು? ಅವೆಲ್ಲ ಸುಳ್ಳು. ಯಾವ ಛತ್ರಿನೂ ಇಲ್ಲ, ಯಾವುದೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.